ನಮ್ಮ ಚಾನಲ್ಗೆ ಸ್ವಾಗತ. ನೀವು ನೋಡುತ್ತಿರುವುದು MBR ಅಗ್ರಿಕಲ್ಚರ್. ಇವತ್ತೊಂದು ನಾವು ಯುವ ರೈತರು ಇದರೊಬ್ಬರು ಗೋಟ್ ಸಾಕಾಣಿಕೆ ಮಾಡ್ತಿದ್ದಾರೆ. ಅದೇ ಥರ ಈ ನ್ಯಾಷನಲ್ ಲೈವ್ ಸ್ಟಾಕ್ ಮಿಷನ್ ಅಂಥೇಳಿ ಗೌರ್ಮೆಂಟ್ದಿಂದ ಅನುಸಂಧಾನ ತೊಗೊಂಡು ಭಾಳ ದೊಡ್ಡ ಶೆಡ್ ಮಾಡ್ಯಾರ. ಯಾವ ಥರ ಗೋಟ್ ಫಾರ್ಮ್ ಮಾಡಕತ್ತಾರ ಏನಿಲ್ಲ ಡೀಟೇಲ್ ಆಗಿ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ತಮ್ಮ ಪರಿಚಯ ಹೇಳಿ ಸರ್. ಸರ್ ನಮಸ್ಕಾರ, ನನ್ನ ಹೆಸರು ಗೋಪಾಲ್ ಅಂತೇಳಿ ಸರ್. ಓಕೆ. ನಾ ಇರೋದು ಇಲ್ಲೇ ಸರ್, ಬೀದರ್ ನಮ್ಮೂರು. ನಾ ಇದು ಮಾಡ್ತಾ ಇರೋದು 4-5 ವರ್ಷ ಆಯ್ತು ಸರ್. ಇದು ನಾವು ಕುರಿ ಸಾಕಾಣಿಕೆ ಮಾಡ್ತಾಯಿದ್ದೀವಿ ಸರ್. 100 ಕುರಿ ಇದ್ದೇವೆ ಸರ್. ಇವು ಏನು ಕುರಿ ಅಂತಾರೆ ಇವಾಗ? ಇವರು ಒಣಗುರಿ ಅಂತಾರೆ. ಇವು ಲೋಕಲ್ ರೀ, ಲೋಕಲ್ ಇದೆ. ಈ ಕಡೆ ಕರ್ನಾಟಕ ಬೀಡಿ. ಅವೇ ತಳಿ ರೀ. ಇವು ಏನು ನೀವು ಲೋಡೆಡ್ ಇದ್ದು ತೊಗೊಂಡು ಬಂದಿರಿ, ಇಲ್ಲೇ ಡೆವಲಪ್ ಮಾಡಿಸಿರಿ? ಇಲ್ಲ ಸರ್, ಇದು ಫಸ್ಟ್ ನಾವು ತಂದಿದ್ದು. ಇದು ಮಾಡಿ ನೋಡೋಣ ಅಂತಂದು ತೊಗೊಂಡು ಬಂದೀನಿ ಸರ್. ಎಷ್ಟು ವರ್ಷ ಆಯ್ತು ರೀ ಇವು ಮಾಡೋದು? 3 ವರ್ಷ ಇವನು? ಹಾಂ, ಇವು 2 ವರ್ಷ ಆಯ್ತು ಸರ್. 2 ವರ್ಷ. ಎಷ್ಟು ಅವ ಸರ್ ಇವು? ಇವು 100 ಅವ ಸರ್. 100. ಇವು ಎಷ್ಟು ಕೊಡ್ತಾವೆ ಮರಿ? ಇದು ಇಯರ್ ಒಂದೇ ಕೊಡ್ತಾರೆ ಸರ್. ವರ್ಷಿಗೆ ಒಂದು ರೀ. 100ಕ್ಕೆ ಅಂದ್ರೆ ಒಂದು ವರ್ಷಕ್ಕೆ ಒಂದು 50 ಮರಿಗಳು ಬರ್ತಾವೆ. 50 ಮರಿಗಳು ಅವು ಎಲ್ಲಿ ಮಾರ್ಕೆಟ್ ಮಾಡ್ತೀರಿ ಸರ್? ಮೈಲಾರ ಅಂತ ಅಂಗಡಿ ಇದೆ ಸರ್ ಇಲ್ಲಿ, ಮೈಲಾರ ಬಜಾರ್ಗೆ ಹೋಗಿ ಸೇಲ್ ಮಾಡ್ತೀವಿ. ಎಷ್ಟು ಕೆ ಜಿದು ಒಂದೊಂದು ಅವ ರೀ? ಇವು 25, 30, 40 kg ಅವರೀಗ. ಕೆ ಜಿ ಲೆಕ್ಕ ಮಾಡ್ತೀರಿ, ಪೀಸ್ ಲೆಕ್ಕ ಮಾಡ್ತೀರಿ ಮಾರಾಟ ಮಾಡೋ ಹೊತ್ತಿಗೆ? ಕೆ ಜಿ ಬಂದರೆ ಕೆ ಜಿಲಿಂದ ಮಾಡ್ತೀನಿ ರೀ. ಪೀಸ್ ಹಿಸಾಬ್ ಬಂದರೆ ಪೀಸ್ ಹಿಸಾಬ್ಲಿಂದ ಮಾಡ್ತೀನಿ. 2 ಥರ ಮಾಡ್ತೀನಿ ಸರ್. ಫೀಡ್ ಏನೇನು ಹಾಕ್ತೀರಿ ಇವಾಗ? ಮೆಕ್ಕೆಜೋಳ, ಶೇಂಗಾದ ಹಿಂಡಿ, ಗೋಧಿ ಬೂಸ, ಮತ್ತು ಕಡ್ಡಿ ಚುನ್ನಿ, 4-5 ವೆರೈಟಿ ಎಲ್ಲ ಮಿಕ್ಸ್ ಮಾಡಿ ಹಾಕ್ತೀನಿ ಸರ್. ಎಷ್ಟು ಟೈಮ್ ಹಾಕ್ತೀರಿ? 2 ಟೈಮ್ ಡ್ರೈ ಫೀಡ್, 2 ಟೈಮ್ ಹುಲ್ಲು ಹಾಕ್ತೀನಿ ರೀ. ಇನ್ನೊಂದು ಇದು ಸೆಡ್ ಎಷ್ಟದ ಸೈಜ್? ಇದು ಸೆಡ್ ರೀ ಸರ್ 60 ಹಿಂಗದ ರೀ. 120 ಹಿಂಗದ ರೀ. 60, 120. ಇದಕ್ಕೆ ಎಷ್ಟು ಮಾಡಿರಿ ಇನ್ವೆಸ್ಟ್ಮೆಂಟ್? ಇದು ಎಲ್ಲ ಲೋನ್ ಮಾಡಿ ಮಾಡ್ಸೀನಿ ಸರ್. ಗೌರ್ಮೆಂಟ್ ಲೋನ್ ಆಗಿದೆ. ಎಷ್ಟಾಗಿದೆ ರೀ ಲೋನ್? ಅಲ್ಲಿ ಅದನ್ನು 1 crore ಆಗಿದೆ ರೀ ಸರ್. 1 crore ಆಗಿದೆ. ಸರ್ ಮತ್ತು ಇದು ಗೌರ್ಮೆಂಟ್ ಏನು ಸಬ್ಸಿಡಿ ಅದ ರೀ ಇದು? ಹಾಂ, ಸಬ್ಸಿಡಿ 50% ಸಬ್ಸಿಡಿ ಇದೆ. ಏನು ಹೊಲ ಅದು ಮಾನಿಟೈಸ್ ಇದು ಏನಾರ ಮೋಟಿಗೇಜ್ ಮಾಡ್ಯಾರ ರೀ. ಮಾಡಿ ಕೊಡ್ತಾರೆ. ಹಾಂ. ಮತ್ತು ಏನೇನು ಇಟ್ಟರಿ ಇಲ್ಲಿ? ನಾ ಆಡವ ಸರ್, ನಮ್ಮಲ್ಲಿ ಆಡವ ರೀ. 600 ಆಡವ ರೀ. ಎಲ್ಲ ಮರಿ ಎಲ್ಲ ಕಲ್ತಿ 600 ಅವ ರೀ. ಆಡು ಹೊರಗೆ ಮೈಲಕ್ಕೆ ಹೋಗ್ಯವ್ರಿ. ಈಗ 2 ಬ್ಯಾಚ್ ಮೇಯಿಸ್ತೀವಿ ರೀ. ಒಂದು ಸತಿ ಒಯ್ತಾರೆ, ಒಂದು ಸತಿ ಒಯ್ತಾರೆ. ಒಮ್ಮಿಗೆ ಒಯ್ದ್ರೆ 600 ಆಡು ಕಂಟ್ರೋಲ್ ಆಗಲ್ಲ ರೀ ರೋಡ್ ಮೇಲೆಲ್ಲ. ಅದ್ರ ಕಡೆಯಿಂದ 2 ಬ್ಯಾಚ್ ಮಾಡೀನಿ. 300 ಒಂದು 3-4 ಮಂದಿ ಒಯ್ತಾರೆ, 300 3-4 ಮಂದಿ ಒಯ್ತಾರೆ. ಇವಕ್ಕೂ ಮೆಡಿಸಿನ್ ಅದು ಯಾವ ಥರ ಮಾಡ್ತೀರಿ? ಮೆಡಿಸನ್ ಒಮ್ಮಿಗೆ ಸಿಕ್ತು. ಮಿನರಲ್ ಮಿಕ್ಸರು, ಕ್ಯಾಲ್ಸಿಯಮ್ಮು, ಲಿವರ್ ಟಾನಿಕ್ಕು ಇವೆಲ್ಲ ಕಂಟಿನ್ಯೂ ಇಕ್ತೀನಿ ರೀ ಇಲ್ಲೇ. ಅದಕ್ಕೆ ಬಿಟ್ಟರೆ ಮತ್ತು ಇಂಜೆಕ್ಷನ್ ಅವೆಲ್ಲ ಇರ್ತಾವೆ ರೀ ಸರ್. ಯಾವುದು ಕಾಲಿಗೆ ಹತ್ಲಿ ಮಾಡಲಿ ಅವೆಲ್ಲ ಆಗೇನಾಗಿ ಇಮಿಡಿಯೇಟ್ಲಿ ನಾನೇ ಕೊಡ್ತೀನಿ ರೀ. ಇಲ್ಲಿ ಮತ್ತು ಪಶು ವೈದ್ಯಕೀಯ ಇಲಾಖೆದವ್ರು ಬರ್ತಾರೆ ರೀ. ವ್ಯಾಕ್ಸಿನ್ ಎಲ್ಲ ಮಾಡ್ತಾರೆ ಅವ್ರು ಚೆನ್ನಾಗಿ. ವ್ಯಾಕ್ಸಿನ್ ಎಲ್ಲ ಅವ್ರದ್ದೇ ಮಾಡಿಕೊಡ್ತಾರೆ ರೀ. ಮತ್ತು ಇದಕ್ಕೆ ಏನಾರ ಮತ್ತು ಹುಲ್ಲು ಎಷ್ಟು ಎಕರೆ ಹಾಕಿರಿ? ಹುಲ್ಲು 7-8 ಎಕರೆ ಅದ ರೀ ಸರ್. ಸೂಪರ್ ನೂಪಿಯರ್, ಎಜ್ಲೂಸನ್, ಮೆಕ್ಕೆಜೋಳ, ರೆಡ್ ನೇಪಿಯರ್, ಇಂಥವೆಲ್ಲ ವೆರೈಟಿ ನೋಡೋರು ಬರ್ರಿ ಒಂದ್ಸಲ ಹುಲ್ಲು ಏನೇನು ಹಾಕಿರಿ, ಯಾವ ಥರ ಬೆಳೆಸಿರಿ ಎಂಬುದು. ಏನು ಹುಲ್ರಿ ಇದು? ಇದು ಸ್ಮಾರ್ಟ್ ನೇಪಿಯರ್ ಅಂತ ರೀ. ಇದು ಕುರಿ ಭಾಳ ಚೆನ್ನಾಗಿ ತಿಂತವ್ರಿ. ಎಷ್ಟು ಹೈಟ್ ಆಗಲ್ರಿ ಇದು, ಇಷ್ಟೇ ಹೈಟ್ ಆಗ್ತದೆ ರೀ. ಭಾಳ ಪೊದಿ ಅಪ್ಲೆ ಆಗ್ತದೆ ರೀ. ಇದು ತಿನ್ಲಕ್ಕೆ ಏಕ್ದಮ್ ಅದ ರೀ. ಕಡ್ಡಿ ಏನೇನು ಬಿಡಲ್ಲ, ಎಲ್ಲ ತಿಂದ್ಬಿಡ್ತಾವ್ರಿ. ಇದು ಒಂದ್ಸಲ ಕಟ್ ಮಾಡಿದ್ರೆ ಮತ್ತೆ ಎಷ್ಟು ದಿನ ಬರ್ತದೆ? ಮತ್ತು 2 months ಬರ್ತೀರಿ. ಮತ್ತು ಈ ಕಡೆಯಿಂದ ಕಟಾವಾದ್ರೆ ಆ ಕಡೆಯಿಂದ ಬರ್ತಾರೆ, ಆ ಕಡೆಯಿಂದ ಕಟಾವಾದ್ರೆ ಈ ಕಡೆ ಬರ್ತಾರೆ. ಇದು ಹಚ್ಚಿಗೆ ಎಷ್ಟು? ಇದು ಸುಮಾರು ಭಾಳ ದಿನ ಆಯ್ತು ರೀ ಹಚ್ಚಿ. ಮ್ಯಾಕ್ಸಿಮಮ್ 1-2 ವರ್ಷ ಇರ್ತದೆ. ಇದು 2-3 ವರ್ಷ ಇರ್ತದೆ ರೀ. 3 ವರ್ಷ. ಎದಕ್ಕೆ ಹಾಕ್ತೀರಿ ನೀವು? ನಾವು ಕುರಿಗೆ ರೀ. ಒಳ್ಳೆ ಕುರಿಗೆ ಆಡುಗಳಿಗೆ ರೀ. ಯಾವಾಗಾರ ಆಡು ಮಳೆ ಹೆಚ್ಚಿಗಿತ್ತು, ಹೊರಗೆ ಹೋಗಲ್ಲ ಅಂತಂದ್ರೆ ಅವಾಗ ಹಾಕ್ತೀವಿ ರೀ. ಸರ್ ಇದು ಎಷ್ಟು ಎಕರೆ ಅದ ರೀ ಕಬ್ಬು? 8 ಎಕರೆ ಅದ ರೀ ಸರ್. ಆ ಕಡೆ 4 ಎಕರೆ, ಇದೊಂದು 4 ಎಕರೆ ಅದ ರೀ. ಏನು ಕಬ್ಬು ಅಂತಾರೆ ಇದಕ್ಕೆ? ಚಿಂಚೋಳಿ ಬೀಜ ಅಂತಾರೆ ರೀ.
ಚಿಂಚೋಳಿ ಬೀಜ ಅಂದ್ರೆ ಏನು ಮತ್ತು ಇವರೆಲ್ಲ ಬೇರೆ ಹಾಕ್ತಾರಲ್ಲ ಅದಕ್ಕೆ ಡಿಫ್ರೆಂಟ್ ಏನು? ಇದು ಡಿಫ್ರೆಂಟ್ ಸರ್, ಇದು ಕಟ್ಗುಡಲ್ರಿ, ಕಡಿನೇ ಇರ್ತದೆ ಇದು, ಕಬ್ಬು ಅಡ್ಡ ಆಗಲ್ಲ. ಯಾವ ಭೀ ಈಗ ಲೇಬರ್ ಸಮಸ್ಯೆ ಅದ ರೀ, ಲೇಬರ್ ಕಟ್ಟಕ್ಕೆ ಸಿಗಲ್ಲ, ಇಷ್ಟು ಒಳಗ ಕೆಲಸ ಮಾಡ್ಲಕ್ ಹೋಗಲ್ಲ ಅವರು ದೊಡ್ಡದಾಗನ ಕಬ್ಬು. ಇದು ಕಬ್ಬು ಹೊಟ್ಟೆ ಅಡ್ಡ ಬೀಳಲ್ರಿ. ಇದ್ರದ್ದು ಇದು ಕಾಂಡ ಇರ್ತದಲ್ರಿ ಮ್ಯಾಗಿಂದು, ಇದು ಹೆಚ್ಚಿಗೆ ವೇಟ್ ಇರಲ್ರಿ. ಅದು ಹಂಗೆ ಅದಕ್ಕೆ ಕಡಿ ಇರ್ತದ್ರಿ, ಕಬ್ಬು ಬೀಳಲ್ಲೇ ಟೋಟಲಿ. ಕಡಿಯವ್ರಿಗೂ ಈಸಿ, ಒಯ್ಯರಿಗೂ ಈಸಿ, ಮತ್ತು ಸ್ಟೇಟಾಗಿ ಇರ್ತದ್ರಿ ಇದು. ಒಂದು 4 ಎಕರ್ಗೆ ಇದಕ್ಕೇನು ಸೀಡ್ ತಂದು ಹಚ್ಚಿರಿ ನೀವು ಡೈರೆಕ್ಟ್ ಕಬ್ಬು ಊರಿ? ಕಬ್ಬು ಊರಿದೇವ್ರಿ, ಕಬ್ಬು ಕಬ್ಬೆ ಊರಿದೇವ್ರಿ. ಎಷ್ಟು ಹತ್ತಿದ್ರಿ 4 ಎಕರ್ ಕಬ್ಬು? ನಮಗೆ ರೀ 20 ಟನ್ ಹತ್ತಿದ್ರಿ. 20 ಟನ್. ಈಗ 1 ಎಕರ್ಗೆ ಎಷ್ಟು ಬರ್ಬೋದು ಅಂತ ಹೇಳಿ ನಿಮ್ಮ ಅಂದಾಜು ಅದ? 1 ಎಕರ್ಗೆ ರೀ ಸರ್ ಇದ್ರಾಗ 200 ಟನ್ ಆಗ್ತದೆ ರೀ, 200 ಮೇಲೆ ಆಗ್ಬೋದು ರೀ. 4 ಎಕರ್ 200 ಮೇಲೆ ಆಗ್ತದೆ. ಎಕರ್ಗೆ ಒಂದು 60-70? ಹಾಂ, 60-70 ಆಗ್ತದೆ. 60-70. ಸರ್ ಮತ್ತು ಇದು ಒಳಗೆ ಮತ್ತು ಕ್ಯಾಬೇಜ್ ಹಾಕಿರಿ, ಇದು ಫುಲ್ ಗೋಬಿ? ಹಾಂ, ಫ್ಲವರ್ ಹಾಕಿದೇವ್ರಿ ಇದು. ಫ್ಲವರ್. ಇವು ಎಷ್ಟು ಕುಂತಾವ ಸೀಡ್ಗಳು? ಇವು 30,000, ಒಂದು 2.5 ಎಕರೆದಾಗ ಕುಂದರ್ಸೇನಿ ರೀ. 30,000 ಕುಂತವ್ರಿ ಆಗಿ. 30,000 ವೈಟ್ ಪರೇಲ್ ಅಂತಾರೆ ಇದು. ವೈಟ್ ಪರೇಲ್ ಚಂದ ಅದ ರೀ. ಒಂದ್ಸತಿ ಫಸ್ಟಿಗೆ ಹಾಕಿನ ವೈಟ್ ಇರ್ತದೆ ರೀ ಎಲ್ಲ. ಈ ಥರ ನೆಕ್ಸ್ಟ್ ಇನ್ನು ಸಲ ಹಾಕ್ಬೋದು ಕಬ್ಬಿನಾಗ ನಾವು? ಇದು ಒಂದೇ ಸತಿ ಬರ್ತದೆ. ಫಸ್ಟ್ ಲವಣಿ ಯಾಕೆ ಮಾಡ್ತೀವಿ ನೋಡ್ರಿ, ಅವಾಗೆ ಬರ್ತದೆ ಇದು. ಸೆಕೆಂಡ್ ಕ್ರಾಪ್ ಬರಲ್ಲ. ನೆಕ್ಸ್ಟ್ ಕಟಿಂಗ್ ಮಾಡ್ದೇಳಿ ಮತ್ತು ಅವಾಗ ಮಾಡ್ಬೋದಾ? ಬರುತ್ತೆ ಸರ್, ಟೊಮೆಟೊ ಬರುತ್ತೆ, ಇದು ಬರಲ್ಲ ರೀ. ಕಾರಣ ಏನು ಟೊಮೆಟೊ ಬರ್ತದೆ ಇದು ಬರಲ್ಲ ಅಂದ್ರೆ? ಇದಕ್ಕೆ ರೀ ಜಲ್ದಿ ಮ್ಯಾಗ ಬರ್ತದೆ ರೀ ಕಬ್ಬು, ಇದಕ್ಕೆ ನೆರಳು ಹಾಕ್ಬಿಡ್ತದೆ ರೀ ಮತ್ತೆ. ಟೊಮೆಟೊ ನೆರಳಾದ್ರೆ ಏನಾಗಲ್ಲ? ನೆರಳಾದ್ರೆ ಏನಾಗಲ್ಲ ರೀ, ಜರ ನಡೀತೀರಿ ಅದಕ್ಕೆ ಟೊಮೆಟೊ. ಇದಕ್ಕೆ ಹೆಚ್ಚಾಗಿ ನೀವು ಕೆಮಿಕಲ್ ಏನು ಯೂಸ್ ಮಾಡ್ತೀರಿ? ತಿಪ್ಪೆ ಗೊಬ್ಬರ ಏನ? ಗೊಬ್ಬರ ರೀ, ಕುರಿ ಗೊಬ್ಬರ ಅದ ರೀ ನಮ್ಮ ಹತ್ರನೇ. ತಿಪ್ಪೆ ಗೊಬ್ಬರ ಅದ ರೀ, ಅದೇ ಹಾಕ್ತಿವ್ರಿ, ಬೇರೆ ಏನು ಹಾಕಲ್ಲ. ಯಾವಾಗಾರ ಸ್ಪ್ರೇ ಹುಳ ಆದ್ರೆ ಸ್ಪ್ರೇ ಮಾಡ್ತೀವ್ರಿ. ಸ್ಪ್ರೇ ಮಾಡ್ತೀವಿ. ಕ್ಲೈಮೇಟ್ ಹೆಂಗೆ ಚೇಂಜ್ ಆಗ್ತದೆ ಹಂಗೆ ಹುಳ ಆಗ್ತಾವ್ರಿ, ಅವಾಗ ಇಷ್ಟೇ ಸ್ಪ್ರೇ ಮಾಡ್ತೀವ್ರಿ. ಇಲ್ಲಿ ಟೋಟಲ್ ಎಷ್ಟು ಎಕರ್ ಅದ ನಿಮ್ಗೆ? ಈ 28 ಎಕರ್ ಅದ ರೀ ಟೋಟಲ್. ಇವೆಲ್ಲ ವೆಜಿಟೇಬಲ್ ಅದು ಮಾರ್ಕೆಟ್ ನಿಮ್ಗೆ ಯಾವ ಸಮೀಪ ಐತ? ಹೈದ್ರಾಬಾದ್ ಹಾಕ್ತೀವಿ ನಾವು. ಹೈದ್ರಾಬಾದ್, ಮನ್ನೆಕೆಳ್ಳಿ, ಮುನ್ನಾಬಾದ್ ಇಲ್ಲೆಲ್ಲ ಹೆಚ್ಚಿಗೆ ಆಗಲ್ಲ, ಥೋಡೆ ಹೋಗ್ತಾರೆ. ಹೈದ್ರಾಬಾದ್ ಹೆಚ್ಚಿಗೆ ಹೋಗ್ತದೆ ರೀ. ಈಗ ಎಷ್ಟು ತಿಂಗಳೈತೆ ರೀ ಕಬ್ಬು ಇವು ಹಾಕಿ? ಇದು 3 ತಿಂಗಳು ಐತೆ ರೀ. 3 ತಿಂಗಳು ಆಯ್ತು. 2.5 ತಿಂಗಳು 3 ತಿಂಗಳು ಐತೆ ರೀ ಅಷ್ಟೇ. ಇದು ರೀ ಫುಲ್ ಗೋಬಿ, ಇದು ಫ್ಲವರ್ ಈಗ 2 ತಿಂಗಳು ಮುಗಿದ್ರಿ, ಈಗ ಸ್ಟಾರ್ಟ್ ಆಗ್ತದೆ ಸರ್. ಇದು ಕಟಾವ್ಗ 2-2.5 ತಿಂಗಳು ಬರ್ತದೆ ರೀ ಬೆಳೆ. ಇದು 2.5 ತಿಂಗಳು ಬರ್ತದೆ. 3 ತಿಂಗಳದಾಗ ಕ್ಲಿಯರ್ ಆಗೋಯ್ತು? 3 ತಿಂಗಳದಾಗ ಕ್ಲಿಯರ್ ಆಗ್ತದೆ ರೀ. ಈಗ ಇದು ಆದ ನಂತರ ಮತ್ತೇನು ಮಾಡಿ? ಏನಿಲ್ಲ ರೀ, ರೂಟರ್ ಹೊಡೆದು ಬಿಡ್ತಿ, ಬೋದ್ ಏರ್ಸ್ಬಿಡ್ತೇನೆ ರೀ. ಆಯ್ತು ರೀ, ಮತ್ತೆ ನೀರು ಹೋಗ್ತಾವ ಆರಾಮ್ಸೆ. ಕಬ್ಬು ಚಂದ ಆಗ್ತವೆ ರೀ. ಕಬ್ಬು ಸರಿಯಾಗಾಯ್ತು. ಇದೆಲ್ಲ ವೇಸ್ಟೇಜ್ ಇಲ್ಲೇ ಬಿಟ್ಟು ವೇಸ್ಟೇಜ್, ಇದು ಗೊಬ್ಬರ ಎಲ್ಲ ಇದಕ್ಕೆ ಹತ್ತದ ರೀ ಚಂದ. ಇದಕ್ಕೆ ಡ್ರಿಪ್ ಸಿಸ್ಟಮ್ ಮಾಡಿರಿ, ನಾಲಿ ಸಿಸ್ಟಮ್ ರೀ. ಕಾಲುವೆಲಿಂದ ಬಿಡ್ತೀವಿ ರೀ ನೀರು. ಡ್ರಿಪ್ನ ಅದ ರೀ. ಇದು ತೆಕ್ಕೊಂಡ ಮೇಲೆ ಡ್ರಿಪ್ ಹಾಕ್ತೀನಿ ರೀ. ಈ ಫ್ಲವರ್ ತೆಕ್ಕೊಂಡ ಮೇಲೆ ಡ್ರಿಪ್ ಹಾಕ್ತೇನೆ ರೀ. ಆಯ್ತು ಸರ್. ಸಾಲಕ್ಕೆ ಎಷ್ಟು ಅದ ರೀ ಡಿಫ್ರೆನ್ಸ್? 4 ಫೀಟ್ ಅದ ರೀ. 4 ಫೀಟು. ಇದು ಆಯಿತು. ಕಂಟಿನ್ಯೂ ನೀವು ಕಬ್ಬು ತೊಗೊಂಡೇ ತುಳಿದಿರಿ? ಹಾಂ, ಇದು ರೀ ಮಡಿ ಮಾಡೀವಿ ರೀ. ಒಂದ್ರಾಗ ಕಬ್ಬು ಫ್ಲವರ್ ಅದ ರೀ, ಮತ್ತೊಂದು ಫ್ಲವರ್ ಬರ್ತರಿ, ಮತ್ತು ಕಬ್ಬು ಬರ್ತರಿ. ಇದು ತೆಕ್ಕೊಂಡೇವು ಅಂತಂದ್ರೆ ಇದು ಪೂರಾ ಖಾಲಿ ಆಗೋಯ್ತರಿ. ಇದ್ರ ರೂಟರ್ ನಡೀತಾರೆ. ರೂಟರ್ ಹೊಡೆದು ಬೋದ್ ಬಿಡ್ತೇವೆ ಅಂದ್ರೆ ಇದು ಕಬ್ಬಿಗೆ ಚಂದ ಆಗ್ತದೆ. ಕಬ್ಬಿನ ಬೇರೆ ಇದಲ್ರಿ, ಈಗ ಆಮ್ಯಾಗ ತೋಲ್ ಡೆವಲಪ್ ಆಗಿ ತೋಲ್ ಬರ್ತಾವ್ರಿ. ಈಗ ಇದು ಹೊಡಿತಂದ್ರೆ ಇದ್ರಾಗ ಬೇರೆ ಇಲ್ಲಿ ತನಕ ಬರ್ತಾವ್ರಿ ಅವು ಕಬ್ಬಿನ ಬೇರೆ, ಚಂದ ಆಗ್ತದೆ. ಈ 4 ಫೀಟ್ ಇಡೋದು ಕಾರಣ ಏನು? ರೂಟರ್ ನಡಿಬೇಕ್ರಿ. 4 ಫೀಟ್ ಇಟ್ಟರೆ ರೂಟರ್ ನಡಿಬೇಕು. ಅದಕ್ಕೂ ಗಾಳಿ ಬಿ ಹತ್ಬೇಕು. ಗಾಳಿನೇ ಹತ್ಬೇಕು ರೀ. ಡಿಸ್ಟೆನ್ಸ್ ಹೆಚ್ಚಿಗೆ 3 ಫೀಟ್ ಇಕ್ತಾರ, ಅದು ಗಾಡಿ ನಡಲ್ರಿ ಒಳಗೆ. 4 ಫೀಟ್ ಇದ್ರೆ ಪ್ರೊಡಕ್ಷನ್ ಬಿ ಸರಿಯಾಗಿ ಬರ್ತದ.